ಇದು ನಮ್ಮ ಭೂಮಿಯಲ್ಲಿ ಪ್ರೀತಿಯಿಂದ ಬೆಳೆಸಿರುವ ಅರಣ್ಯ. ಇಲ್ಲಿ ಜಾನುವಾರುಗಳಿಗೆ ಮೇವು ಬರುತ್ತೆ ಮಳೆ ಬಂದಾಗ. ಜೊತೆಗೆ ಎಲ್ಲ ಜಾತಿಯ ಪಕ್ಷಿಗಳು ಇಲ್ಲಿಗೆ ಬಂದು ವಲಸೆ ಬರುತ್ತವೆ. ಈಗಾಗಲೇ ಹಿಂದೆ ನವಿಲು ಮೊಟ್ಟೆಗಳನ್ನು ಹಾಕ್ಬಿಟ್ಟಿತ್ತು ಈ ಅರಣ್ಯದಲ್ಲಿ. ಜೊತೆಗೆ ಮೊಲಗಳು ಇದೆ. ಮಳೆ ನೀರು ಸಂಗ್ರಹಣೆ ಆಗುವಂಥ ಒಂದು ಕೃಷಿ ಹೊಂಡ ಇದೆ ನೋಡಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ ನನಗೆ. ಈಗ ಮಳೆ ಬಂದರೆ ಇದ್ರ ತುಂಬ ನೀರು ತುಂಬುತ್ತೆ. ಇದರಿಂದ ನೀರು ಭೂಮಿಗೆ ಇಂಗುತ್ತೆ. ಇದು ಮೈರಡ ವಾಟರ್ ಶೆಡ್ಡಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಆನಂದ್ ಅವ್ರ ನೆನಪು ಬರುತ್ತೆ. ಆನಂದ್ ಅವರು ಇಲ್ಲಿ ಕಾರ್ಯನಿರ್ವಾಹಕರಾಗಿದ್ದರು. ಅವ್ರ ಪೀರಿಯಡಲ್ಲಿ ತೋಡಿದಂಥ ಕೃಷಿ ಹೊಂಡ ಇದು. ಈ ಕೃಷಿ ಹೊಂಡದ ಸುತ್ತ ನೋಡಿ ಗಂಧದ ಮರಗಳು ಅವಾಗೇ ಹುಟ್ಟುತ್ತೆ ನೋಡಿ. ಎಷ್ಟೊಂದು ಗಂಧದ ಮರ ಹುಟ್ಟಿದೆ ನೋಡಿ. ಇಲ್ಲಿ ಪಕ್ಷಿಗಳು ಬಂದು ಬೀಜ ಪ್ರಸಾರ ಆಗಿ ನಾವು ಹಾಕಿದ್ದಲ್ಲ ಇದೆಲ್ಲ ಗಂಧದ ಮರಗಳು. ಪುನೀತ್ ರಾಜ್ಕುಮಾರ್ ಜ್ಞಾಪಕ ಬರ್ತಾರೆ. ಗಂಧದ ಗುಡಿ ಅಂದರೆ ನಮಗೂ ಇದು ಒಂದು ಗಂಧದ ಗುಡಿ. ಇದು ನಮ್ಮ ಹಿಂದ್ಗಡೆ ಇರೋ ಅರಣ್ಯನೇ ಒಂದು ಗಂಧದ ಗುಡಿ ನೋಡಿ. ಇದೂ ನನ್ನ ಮಗಳ ಮದುವೆಯಲ್ಲಿ ಯಾರೋ ತರದಾಕಿದ್ರು. ಇದು ನಾವು ಊರಿಂದ ಹೊರಗಡೆ ಹೋದಾಗ ಬುಡಕ್ಕೆ ಕಟ್ ಮಾಡಿ ತಿರ್ಗಾನು ಗಂಧದ ಗಿಡ ಬ್ರಾಂಚಸ್ ಬಂದಿದೆ. ಈ ಅರಣ್ಯ ಪೂರ್ತಿ ಗಂಧದ ಸಸಿಗಳು ಇಲ್ಲಿ ಇದೆ. ಈ ಗಂಧದ ಸಸಿಗಳು ಇದ್ದರೆ, ಇಷ್ಟೊಂದು ಗಂಧದ ಸಸಿಗಳು ಬಂದಿರೋದು ಒಂಥರ ಖುಷಿಯಾಗುತ್ತೆ ನೋಡಿ. ಇದೆಲ್ಲ ಗಂಧದ ಮರಗಳೇನೆ. ಆದರೆ ಒಂದು ಅಸಮಾಧಾನದ ಸಂಗತಿ ಅಂದರೆ ನೋಡಿ, ನಾವು ವಾಸ ಇಲ್ಲೇ ಪಕ್ಕದಲ್ಲಿ ಇದ್ದೀವಿ. ಇದ್ದರೂ ಸಹ ಗಂಧದ ಮರನ ಯಾರೋ ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಇದನ್ನು ಸಾಗಿಸಿದ್ದಾರೆ. ಇದು ಇಲ್ಲಿಗೆ ಬ್ಲೇಡಲ್ಲಿ ಕಟ್ ಮಾಡಿದ್ದಾರೆ ನೋಡಿ. ಇಲ್ಲಿಗೆ ಕಟ್ ಮಾಡಿ ಇದನ್ನು ಬೇಲಿ ಮೇಲೆ ಬೀಳಿಸಿದ್ದಾರೆ. ಈ ಥರ ಜನ ಕಳ್ಳತನ ಎಲ್ಲ ನಡೆಯುತ್ತೆ ಅಲ್ಲಿ. ನಾವು ಪ್ರೀತಿಯಿಂದ ಬೆಳೆಸಿದ್ದ ಗಂಧದ ಗಿಡನ ಈ ಥರ ಎಲ್ಲ ಮಾಡ್ತಾರೆ ನೋಡಿ. ಇಲ್ಲೂ ಒಂದು ಗಂಧದ ಗಿಡನ ಕಟ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ ಇಲ್ಲಿ. ಈಗ ಇಲ್ಲೂ ಒಂದು ಗಂಧದ ಮರ ನೋಡಿ. ಈ ಕಡೆ ಸುಮಾರು ಗಂಧದ ಮರಗಳನ್ನ ಇನ್ನೂ ದಪ್ಪ ಆಗೇ ಇಲ್ಲ. ಆಗಲೇ ಅದನ್ನು ಕತ್ತರಿಸ್ಕೊಂಡು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ನೋಡಿ. ಇಲ್ಲೊಂದು ಗಂಧದ ಮರ ಬಿದ್ದಿದೆ ಅಲ್ಲಿ. ಇದು ಎಲ್ಲ ಗಂಧದ ಸಸಿಗಳೇನೆ. ಇಷ್ಟೊಂದು ಗಂಧದ ಗಿಡ ಎಲ್ಲ ಇದೆ. ಅಂದರೆ ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ನನ್ನ ಮೇಲೇ ನೀವೇ ತಡೆದಿರೋ ಅಂತಂದರು ಅನ್ಬೋದು. ಅಂಥ ಇಲಾಖೆಗಳಿದೆ ಇವಾಗ. ನಮಗೆ ಹಾಕಬೇಕು. ನಾವು ಪೂಜಾರರು. ಗಂಧದ ಕೊರಡು ಸಿಕ್ಕಿದ್ರೆ ದೇವಾಲಯದಲ್ಲಿ ಗಂಧನ ದೇವರಿಗೆ ಅರ್ಪಿಸ್ತೀವಿ. ಆದರೆ ಇಲ್ಲಿ ಗಂಧ ಬರೋವರೆಗೂ ಈ ಸಸಿಗಳನ್ನೇ ನಾಶ ಮಾಡ್ತಾಯಿದ್ದಾರೆ. ಇದನ್ನು ವಿಡಿಯೋ ಮಾಡಿ ಒಂದು ಸ್ವಲ್ಪ ಪಬ್ಲಿಸಿಟಿ ಮಾಡೋಣ ಅಂತ ನಾನು ಇಲ್ಲಿ ಬಂದೆ ಮೊಬೈಲ್ ತೊಗೊಂಡು ನೋಡಿ. ಇದು ರಾತ್ರಿ ಕಟ್ ಮಾಡಿರೋವಂಥದ್ದು ಗಂಧದ ಮರ. ಇದರಲ್ಲಿ ಗಂಧ ಬಂದೇ ಇಲ್ಲ. ಆದರೂ ಸಹ ಇದನ್ನು ನಾಶ ಮಾಡಿ ಇಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಗಂಧದ ಗುಡಿ. ಈ ಗಂಧದ ಗುಡಿ ರಾಜ್ಕುಮಾರ್ ಫಿಲಮಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡೋಕ್ಕೆ ಫಸ್ಟ್ ಫಿಲಮ್ ತೆಗೆದ್ರು. ಶಿವರಾಜ್ಕುಮಾರು ಗಂಧದ ಗುಡಿ ಭಾಗ 2 ತೆಗೆದ್ರು. ಪುನೀತ್ ರಾಜ್ಕುಮಾರ್ ಭಾಗ 3 ತೆಗೆದ್ರು. ನಾನು ನಿಮಗೆಲ್ಲ ಇದು ಭಾಗ 4. ಇದು ಗಂಧದ ಗುಡಿ ಎಲ್ಲ ನಾಶ ಮಾಡ್ತಾ ಇರೋವಂಥ ಜನ. ಇಂಥ ಕಳ್ಳರಿಗೆ ಆ ರವಿರಾಮೇಶ್ವರ ನಾಶ ಮಾಡಲಿ. ಅವ್ರನ್ನ ಆ ದುರ್ಬುದ್ಧಿಯಿಂದ ಅವ್ರಿಗೆ ಏಳ್ಗೆನೇ ಆಗಬಾರ್ದಂಗೆ ಅಂತ ಶಾಪ ಹಾಕೋದಕ್ಕೆ ಸಾಧ್ಯ ನಾವು. ನಮ್ಮ ಶಾಪ ಅವ್ರಿಗೆಲ್ಲ ಬರಲ್ಲ. ಅವ್ರು ಚೆನ್ನಾಗೇ ಇರ್ತಾರೆ. ಸರ್ವಜೀವಿನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.